ಮಗ ನಾನು ಊರಿಗೆ ಹೋಯ್ತೀನಿ ಕಣವ. ಅಮ್ಮ ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ನೀನು ತಲೆ ಕೆಟ್ಟೋಗಿದ್ದ ನಿನಗೆ ಸುಮ್ಮನೆ ಕೂತ್ಕೊಂಡು ನೀನು ಯಾಕಮ್ಮ ಹಿಂಗಡಿಯ ನೀನು ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು. ಬೇಡ ಕಣ್ ಮಗಳೇ ಬೇಡ, ಸುಮ್ಮನಿರು. ನಿಂದ ಅಮ್ಮಯ್ಯ ಅಂತೀನಿ, ನಿನ್ನ ಕಾಲ್ಗಾರ ಬೀಳ್ತೀನಿ. ಬೇಡ ಕಣವ, ನಿಂದ ಅಮ್ಮಯ್ಯ ಅಂತೀನಿ, ಸುಮ್ಕಿದ್ದು ಬಿಡು. ನಾನು ಪಾಡ ನಾನು ಬಿಟ್ಬಿಡು ಮಗ ನೀನು. ಅಮ್ಮ ಸುಮ್ಮನಿರಮ್ಮ ನೀನು, ಯಾಕೆ ಹಿಂಗೆ ಅಡಿಯ ನೀನು ಹೋಗೋದು ನಂಗೆ ಇಷ್ಟ ಇಲ್ಲ ಕಣವ, ಹೋಗೋಕೆ ಕೂಡ್ದು ನೀನು. ಹಂಗಲ್ಲ ಕಣವ, ಯಾಕವ ಹಿಂಗೆಲ್ಲ ರಾಗಲೇ ರಾಮಾಯಣ ಮಾಡ್ಕೊತಿದ್ದಿ? ಈಗ ಹೋಗವಳೆ ನಿಮ್ಮ ಅಪ್ಪನಿಗೆ ಹೇಳ್ದಾನೆ ಇದ್ದಾಳ, ಹೇಳ್ಬಿಟ್ಟು ಅಲ್ಲಿ ಎಷ್ಟು ವಾಪತ್ಕೊಂಡು ಕುಣಿತದ ನಿಮ್ಮ ಅಪ್ಪ. ನೋಡು ನಾನೇನು ನಿಮ್ಮನ್ನ ಅಚ್ಚುಕಟ್ಟಾಗಿ ನೋಡ್ಕೊಳಕ್ಕಾಗಿಲ್ಲ ಪಾಪ, ನಿಮ್ಮ ಅಪ್ಪ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದೆ. ನೀವು ಅವ್ರಿಗೆ ಗೌರವ ಕೊಡ್ಬೇಕು ತಾನೆ. ಅಮ್ಮ ಹೇಳಿದ್ರೆ ಹೇಳಿ ಬಿಡು, ಹೇಳಿದ್ರೆ ಹೇಳಿ, ಅದ್ರ ಬಗ್ಗೆ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಕಣಮ್ಮ, ಆಯ್ತಾ? ಹೇಳಿದ್ರು ಪರವಾಗಿಲ್ಲ, ಯಾಕೆ ನೀನು ತಲೆಗೆಡ್ಸ್ಕೊಂಡ್ಯಮ್ಮ ನೀನು? ಹೇಳಿ ಬಿಡು, ಹೇಳಿ ಅದು ಏನಾದರೂ ಹಾಗೆ ಬಿಡ್ಲಿ ನೋಡೋಕೈತದೆ. ಅದಕ್ಕೆಲ್ಲ ಯಾಕೆ ಇದು ಮಾಡ್ಕೊಂಡು ನೀನು ಸುಮ್ಮ ಕೂತ್ಕೊಂಡು ನೀನು ನಿನಗೂ ಮಾಡೋ ಕೆಲಸ ಇಲ್ಲ ಕಣಮ್ಮ. ನಿನಗೆ ಅದಕ್ಕೆಲ್ಲ ಅಷ್ಟೊಂದು ಟೆನ್ಷನ್ ತಗೊಂಡ್ರೆ ಹೆಂಗಮ್ಮ? ಈಗ ಏನು ಆಗ್ಬಿಟ್ಟದು? ಏನು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹರ್ಚಾಡ್ತದೆ ಕಿರ್ಚಾಡ್ತದೆ ತಾನೆ, ನೋಡೋಕೈತದೆ ಬಿಡು. ಏನಾರೇ ಆಗಲಿ ಇಂಥ ಸಮಯದಲ್ಲಿ ನೀನು ಕೈ ಬಿಡೋಕ್ಕೆ ನಮ್ಮ ಮನಸ್ಸು ಒಪ್ಪಬೇಕಲ್ಲ. ಸುಮ್ಕಿರು. ಇಲ್ಲ ಕಣ್ಮಗಳೇ, ನನ್ನ ಮೇಲೆ ಕರುಣೆ ತೋರ್ಬೇಡಿ, ನನ್ನ ಮೇಲೆ ಕರುಣೆ ತೋರ್ಬೇಡಕ್ಕನವ. ನಿಮಗೆ ನೋಡು ಏನಾದ್ರು ಕಷ್ಟ ಬರಲಿ ನಮ್ಮ ಅಮ್ಮನಿಗೆ ನಾವು ನಿಂತ್ಕೋಬೇಕು ಅಂತ ನೀವು ಅನ್ನಂಗೆ ಅವತ್ತು ನನ್ನ ಕಷ್ಟ ಎಷ್ಟಾರೇ ಇರಲಿ ಅಂದ್ಕೊಂಡು ನಾನು ನಿಮ್ಮ ಮಕ್ಕ ನೋಡ್ಕೊಂಡು ನಾನು ಇರಲಿಲ್ಲ. ಇಂಥ ಪಾಪಿ ತಾಯಿಗೆ ನೀನು ಸಪೋರ್ಟ್ ಮಾಡ್ತಾಯಿದ್ದಿಲ್ಲವ, ಬೇಡ ಕಣವ. ನಿನಗೆ ಇದನ್ನ ನಾನು ಪಡಿಯೋಂಥ ಅದೃಷ್ಟ ನಾನು ಮಾಡಿಲ್ಲ. ಅಷ್ಟು ಒಳ್ಳೆ ಬುದ್ಧಿ ಇಲ್ಲ ನನಗೆ. ನಾನು ಕೆಟ್ಟೋಳು ಕಣವ, ನಾನು ಕೆಟ್ಟೋಳು. ನಿಂದ ಅಮ್ಮಯ್ಯ ಅಂತೀನಿ. ನಿಜವಾಗ್ಲೂ ನನ್ನಿಂದ ನೀವು ದೂರ ಆಗೋದು ನನಗೆ ಇಷ್ಟ ಇಲ್ಲ. ನವ್ಯ ಬಿಟ್ಬಿಡು ನವ್ಯ, ನಾನು ಹೋಯ್ತೀನಿ ಕಣವ್ಯ. ನೋಡು ನಿಂದ ಅಮ್ಮಯ್ಯ ಅಂತೀನಿ, ನಿನ್ನ ನಗ್ನಗಿತ ಕಳಿಸ್ಕೊಟ್ಬಿಡು. ಸತ್ತಾಗ ಒಂದಿಡೀ ಮಣ್ಣಾಗ್ಬಿಡಿ, ನನಗೆ ಅಷ್ಟೇ ಸಾಕು. ನಾನು ಇನ್ನಾದ್ರೂ ಮೇಲೆ ಇನ್ನೇನು ಆಸೆ ಮಾಡೋಂಥ ಯೋಗ್ಯತೆನೇ ಉಳಿಸ್ಕೊಂಡಿಲ್ಲ ಚಿನ್ನು ನೀನು. ನಿಂದ ಅಮ್ಮಯ್ಯ ಕಣವ ನವ್ಯ. ನೋಡು ಚಿನ್ನನ ಮದುವೆ ಬೇರೆ ಅದೇ. ಈಗ ಏನಾರ ಇವೆಲ್ಲ ರಾಗಲೇ ರಾಮಾಯಣ ಆದರೆ ಪಾಪ ಹೆಣ್ಣು ಹೊಚ್ಕಟ್ಟಾಗಿ ಮದುವೆ ಮಾಡೋಕ್ಕೆಲ್ಲ ಓಡಾಡ್ಕೊಂಡು ನಿಮ್ಮ ಅಪ್ಪ. ಆ ಹೆಣ್ಣು ಪಾಪ ಆಸೆಯಿಂದ ಅದೇ ಅವೆಲ್ಲ ನಿರಾಸೆ ಬೇಕಾ? ನನ್ನಿಂದ ಯಾರದೇ ಥರದನ್ನು ನಿರಾಸೆ ಆಗೋದು ಬೇಡ ಕಣ್ ಚಿನ್ನು. ನಿಂದ ಅಮ್ಮಯ್ಯ ಅಂತೀನಿ, ಕಾಲು ಕಟ್ಕೊತೀನಿ. ನಾನು ಕಳಿಸ್ಬಿಡು ನವ್ಯ ನೀನು, ನಾನು ಕಳಿಸ್ಬಿಡು. ನಾನು ತಡಿಬೇಡ ನೀನು, ನಾನು ಹೋಯ್ತೀನಿ ನಾನು. ನೋಡು ನೀವೆಲ್ಲರೂ ಇರಿ, ದೂರದಲ್ಲಿದ್ದರೂ ಸಿಕ್ಕಿಲ್ಲ, ಹೊಚ್ಕಟ್ಟಾಗಿರಿ ನೀವು. ದೂರದಲ್ಲೇ ನೋಡಿ ಸಮಾಧಾನ ಪಟ್ಕೊತೀನಿ. ನೋಡಮ್ಮ ನೀನು ಎಷ್ಟು ಹೇಳಿದ್ರು ಅಷ್ಟೇ, ನಾನಂತೂ ಕಳ್ಸೋಕ್ಕಿಲ್ಲ. ಅದೇ ಕಾರಣಕ್ಕೂ ನಾನು ಕಳ್ಸೋಕ್ಕಿಲ್ಲ ಕಣಮ್ಮ. ನೀನು ಹೋಗಕ್ಕೆ ಕೂಡ್ದು ನೀನು. ಯಾಕೆ ಮಗ ಯಾಕೆ ಹಿಂಗೆ ಆಟ ಮಾಡಿಯ ನೀನು? ಬೇಡ ಕಣವ, ಈ ಆಟ ಒಳ್ಳೇದಕ್ಕಲ್ಲ. ಅಪ್ಪನ ಬುದ್ಧಿ ಗೊತ್ತು ತಾನೆ ನಿನಗೆ, ಸುಮ್ಮನಿರು ಮಗ ನೀನು. ಅಮ್ಮ ಅಪ್ಪನ ಬುದ್ಧಿ ನನಗೆ ಗೊತ್ತು, ಹಂಗೆ ನನ್ನ ಬುದ್ಧಿ ನಿನಗೂ ಗೊತ್ತು ತಾನೆ. ನಾನಂತೂ ಯಾವುದೇ ಕಾರಣಕ್ಕೂ ಇದೇನಾರೇ ಆಗಲಿ ಕಣಮ್ಮ, ಎಷ್ಟು ದಿವಸ ಅಂತ ಕದ್ದು ಮುಚ್ಚಿ ನೋಡಬೇಕು. ನಮ್ಮ ತಾಯಿ ಅದನ್ನು ನಾವು ನೋಡಲೇಬೇಕು. ಹಾಗೇನೋ ತಿಳುವಳಿಕೆ ಇತ್ತಿಲ್ಲ ನಮಗೆ, ಈಗ ತಿಳುವಳಿಕೆ ಬಂದದೆ. ನೋಡಮ್ಮ ಈಗ ಅಪ್ಪ ಸಾಕಿಲ್ಲ, ಅಜ್ಜರು ಸಾಕಿಲ್ಲ, ತಾತ ಸಾಕಿಲ್ಲ ಅಂತ ನಾನು ಹೇಳಕ್ಕಿಲ್ಲ, ಎಲ್ಲರೂ ನಮ್ಮ ನೋಡ್ಕೊಂಡವ್ರೆ. ಹಂಗೆ ಅಂದ್ಕೊಂಡು ಇವತ್ತು ಈ ಪರಿಸ್ಥಿತಿಲಿ ನಿನ್ನ ಕೈ ಬಿಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣಮ್ಮ, ನನ್ನ ಮನಸ್ಸು ಒಪ್ತಾ ಇಲ್ಲ. ಅಮ್ಮ ಅಂತ ನೀನು ಕಾಲ್ಗಾರ ಬೀಳ್ತೀನಿ ಕಣಮ್ಮ. ನೀನು ಹೋಯ್ತೀನಿ ಅಂತ ಮಾತ್ರ ಅನ್ಬೇಡ ನೀನು. ನೋಡು ಸಲ ಹೋಯ್ತೀನಿ ಅಂತ ಹೇಳ್ತಿರೋದು ಅಮ್ಮ. ಅತ್ತೆ ಯಾಕೆ ಹೋಯ್ತೀರಿ ನೀವು? ಸುಮ್ಮನಿರಿ ನೀವು. ಅಲ್ಲ ಈಗ ಏನು ಹೋಗಂಥದ್ದು ಏನಾಗಿದ್ದು? ಇಷ್ಟೆಲ್ಲ ಆಗದೆ ಇನ್ನೇನಾಗಬೇಕು ಮಗ? ಹೊಡಿಯತ್ತೆ ಅಂಥದ್ದು ಏನೂ ಆಗಿಲ್ಲ, ನೀವು ತಲೆಗೆಡ್ಸ್ಕೊಬೇಡಿ. ನೀವು ಸುಮ್ಮನಿರಿ. ನೀವು ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂಡಿರಿ ನೀವು? ಹಂಗಲ್ಲ ಕಣಪ್ಪ, ನಿಮ್ಮ ಮಾವ ಬಂದರೆ ಆಮೇಲೆ ನನ್ನಿಂದ ನೀವು ನಿಷ್ಠುರ ಆಯ್ತಿದ್ದೀರಲ್ಲ. ಹೆಂಗೋ ನೀವಾರು ಚೆನ್ನಾಗಿದ್ದೀರಿ, ಚೆನ್ನಾಗಿರಿ. ನಾನು ಈಗ ಹುಷಾರಾಗಿ ಇವನಿಲ್ಲ, ನಾನು ಹೋಯ್ತೀನಿ, ಸುಮ್ಕಿರಪ್ಪ ನಿಮ್ದು ಅಮ್ಮಯ್ಯ ಅಂತೀನಿ. ನಾನು ಪಾಡ್ಗೆ ನಿಲ್ತೀನಿ, ಸುಮ್ಕಿರಿ ನಿಮ್ದು ಅಮ್ಮಯ್ಯ. ನಾನು ಅದಕ್ಕೆ ವಿಷಯನ ಯಾರಿಗೂ ಹೇಳ್ತಿಲ್ಲ ನಾನು. ಅದು ಹೆಂಗೆ ತಿಳ್ಕೊಂಡ್ರು, ಅದು ಹೆಂಗೆ ಗೊತ್ತಾಯ್ತು ವಿಷಯ. ನಾನು ಹಿಂಗೆಲ್ಲ ಆಯ್ತವೆ ಅಂದ್ಬಿಟ್ಟೆ ಹೇಳ್ತಿಲ್ಲ. ಇಲ್ಲ ದೂರದಲ್ಲಿದ್ದು ನಿಮ್ಗೆ ನೋಡಿ ಸಂತೋಷ ಪಡೋದ ಅಂತಲೇ ಅಂದ್ಕೊಂಡಿದ್ದು ನಾನು. ಆದರೆ ಈ ಥರ ಆಯ್ತದೆ ಅನ್ನೋದು ನನಗೆ ಗೊತ್ತಿತ್ತಿಲ್ಲ ನನಗೆ. ಅಮ್ಮ ಸುಮ್ಮನಿರು. ಯಾಕೆ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು? ಕೊಡಮ್ಮ ಬ್ಯಾಗ, ಕೊಡು ಬ್ಯಾಗ. ಅದೇನಾದರೂ ಆಗಲಿ ನಾನು ನೋಡೇ ಬಿಡ್ತೀನಿ. ಕೊಡಮ್ಮ, ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ ಕಣಮ್ಮ. ನೀನು ಆರಾಮಾಗಿರಮ್ಮ, ಬಂದರೆ ಬರಲಿ ಅಪ್ಪ ಬರಲಿ, ನಾನು ಹೇಳೋ ರೀತಿಲಿ ಹೇಳ್ತೀನಿ ನಾನು ಅಪ್ಪನಿಗೆ. ನಿಂದ ಅಮ್ಮ ಬೇಡ ಕಣವ ನಾವೇ, ಯಾಕೆ ನಾವು ಹೆಂಗೆ ಆಡ್ತಾಯಿದ್ದೀನಿ ನೀನು? ನಾನು ಬಿಟ್ಬಿಡು ನಾವೇ, ನಾನು ಹೋಯ್ತೀನಿ, ನನ್ನ ಪಾಡಿಗೆ ನಾನು ಹೋಯ್ತೀನಿ. ನೋಡು ನಿಂದ ಅಮ್ಮ ಅಂತೀನಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ನಿಮ್ಗಳ ಜೀವನ ಯಾಕೆ ನನ್ನಿಂದ ಹಾಳು ಮಾಡ್ಕೊಂತೀರಿ ನೀವು? ಬಿಟ್ಬಿಡು ನಾವೇ, ನಾನು ಹೋಯ್ತೀನಿ. ನಾನು ಎಷ್ಟು ಹೇಳಿದ್ರು ಅಷ್ಟೇ ಅಮ್ಮ, ನಾನಂತೂ ಹೋಗಕ್ಕೆ ಬಿಡಕ್ಕಿಲ್ಲ. ಇದ್ರ ಮೇಲೆ ನೀನು ಏನಾದ್ರು ಹೋಗಲೇಬೇಕು ಅಂದರೆ ನನ್ನ ಮೇಲೆ ಆಣೆ ಕಣಮ್ಮ. ನೋವೇ ಯಾಕೆ ನೋವೇ ಹಿಂಗೆಲ್ಲ ಹೊಟ್ಟೆ ಉರಿಸ್ತಾ ಇದ್ದೀರ ನೋವೇ ನೀನು? ನಿಂದ ಅಮ್ಮಯ್ಯ ಕಣ, ನಿನ್ನ ಕಾಲ್ಗಾರ ಬೀಳ್ತೀನಿ. ಬೇಡ ಕಣ್ಣವ್ಯ, ಬೇಡ ಕಣಪ್ಪ, ನನ್ನ ಮಾತು ಕೇಳು ಮಗ ನೀನು. ನೋಡಮ್ಮ ನಾನು ಹೇಳೋಷ್ಟೇ ನಾನು ಹೇಳಿನಿ, ಇದ್ರ ಮೇಲೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನಾನು ಇದ್ರ ಮೇಲೆ ಏನೂ ಹೇಳೋಕ್ಕಿಲ್ಲ. ನಿಮಗೆ ನಿಜಕ್ಕೂ ನಿಮ್ಮ ಮಕ್ಳ ಮೇಲೆ ಪ್ರೀತಿ ಅನ್ನೋದಿದ್ದರೆ ನೀವು ಇರಿ, ಇಲ್ದ ನಿಮ್ಮ ಇಷ್ಟ. ಯಾವುದೇ ಕಾರಣಕ್ಕೂ ನಾನು ಇನ್ನು ಯಾವತ್ತೂ ನಿಮ್ಮ ಮಕ್ಕ ನೋಡೋಕ್ಕೂ ಬರೀತಿಲ್ಲ. ನಾನು ಇಷ್ಟೆಲ್ಲ ರಿಸುತ್ತಾಕತ್ತೇವನಿ ಅಂದ್ರೆ ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ತಾನೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿಯಮ್ಮ, ಬೇಡ ಬಿಡಿ. ಲೋ ಇಷ್ಟು ಪ್ರಶ್ನೆ ಅಲ್ಲ ಕಣವ, ಯಾಕವ ಹಿಂಗೆಲ್ಲ ಇದು ಮಾಡ್ತಾಯಿದ್ದೀನಿ ನೀನು? ಪ್ಲೀಸ್ ನಿಂದ ಅಮ್ಮಯ್ಯ ನಿನ್ನ ಕಾಲ್ಗಾರ ಬೀಳ್ತೀನಿ, ಅರ್ಥ ಮಾಡ್ಕೊ ಮಗಳೇ ನೀನು. ನಾನು ಯಾವ ಅರ್ಥ ಮಾಡ್ಕೊಳಕ್ಕಿಲ್ಲ, ಏನೂ ಇಲ್ಲ ಕಣಮ್ಮ. ಸುಮ್ಮನೆ ನೀನು ನನಗೆ ಬೇಜಾರು ಮಾಡಬೇಡ ನೀನು. ಈಗ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೀನಿ, ಉಳಿಯೋದಿದ್ರೆ ಉಳ್ಕೊ, ಇಲ್ಲ ನೀನು ಇಷ್ಟು ಬಿಟ್ಟಿದ್ದು. ಇದ್ರ ಮೇಲೆ ನಾನು ಏನು ಮಾಡೋಕ್ಕಾಗಿಲ್ಲ ಕಣಮ್ಮ. ಹಿಂಗಂದ್ರೆ ಹೆಂಗೆ ಮಗ, ನಂಗೆ ನಗಿತ ಕಳಿಸ್ಕೊಟ್ರಾರು ಹೋಗ್ಬೋದು. ನೀನು ಹಿಂಗೆ ಅಂದರೆ ನಾನು ಹೆಂಗೆ ಹೋಗಿ ಮನ್ಸ್ಬೋದು ನನಗೆ? ಹೇಳ್ದಿರೋ ನಾನು, ನನಗಂತೂ ಇಷ್ಟ ಇಲ್ಲ ಕಳ್ಸೋಕ್ಕೆ. ನನ್ನ ಮೇಲೆ ಆಣೆಗೂ ನೀನು ಹೋದ್ರು ನನ್ನ ಮೇಲೆ ಆಣೆ ಅಂತಲೂ ಹೇಳಿರೋದು ನಾನು. ಇದ್ರ ಮೇಲೆ ಇನ್ನಿಷ್ಟ ಅಂತ ಹೇಳ್ತಿರೋದು ನಾನು. ಅದೇನಾದ್ರು ಆಗಲಿ ಬಿಡವಾಗ ನಾನು ಇಲ್ವ, ನಾನು ನೋಡ್ಕೊತೀನಿ ಅಂತ ಹೇಳ್ತೇವೆ ಅಂತಾನೆ. ನೀನು ಯಾಕೆ ತಲೆಗೆಡ್ಸ್ಕೊಂಡಿಯಮ್ಮ ನೀನು? ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು? ನೀನು ಯಾವ್ದಕ್ಕೂ ಟೆನ್ಷನ್ ತಗೋಬೇಡ ನೀನು. ಆರಾಮಾಗಿರುವಂತಾನೆ ನಾನು ಹೇಳ್ತಿರೋದು. ಹೆಂಗೆ ಆರಾಮಾಗಿರೋದು ಮಗ, ಹೆಂಗೆ ಆರಾಮಾಗಿರೋದು? ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಮಗ ನನಗಂತೂ. ನನ್ನಿಂದ ನಿಮ್ಮ ನೆಮ್ಮದಿಯಲ್ಲಿ ಹಾಳಾಯ್ತದೆ ಅಂತ. ಹಾಳ್ಗಾರಿ ದೇವರು ನನಗೆ ಬೇಗ ಸಾವು ಕೊಟ್ಬಿಟ್ರೆ ಇರೋರು ನೆಮ್ಮದಿಯಾಗಿರ್ತಾರೆ. ಅದೇ ಯಾಕೆ ಮಾತಾಡ್ತೀರಿ ನೀವು? ಈಗ ನಾವೇ ನಿಮ್ಮ ನೋಡ್ಕೊತಾ ಇಲ್ವಾ? ಏನಕ್ಕೆ ಹಂಗೆ ಅಂತೀರಿ? ಸುಮ್ಕಿರಿ. ನೋಡಿ
ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲ ಸರಿ ಆಯ್ತದೆ. ಹೊಸಿ ತಾಳ್ಮೆ ತಗೊಳ್ಳಿ. ಹಂಗಲ್ಲ ಕಣಪ್ಪ, ನಾನು ಕಂಡ್ರೆ ಇವ್ರ ಅಪ್ಪನ ಮೊದಲೇ ಆಯ್ಕಿಲ್ಲ. ಇನ್ನು ಕರ್ಕೊಬಂದು ಮನೇಲಿ ಇರ್ಸ್ಕೊಂಡಳೆ ನಾವು ವಿಷಯ ಗೊತ್ತಾದ್ರೆ ಇನ್ನು ಸುಮ್ಮನೆ ಆದಾರ. ನನಗೆ ಅದೇ ಭಯ ಆಯ್ತಾ ಇರೋದು. ಅದು ಏನು ಬರುತ್ತೋ ಬರಲಿ ಬಿಡಿ, ನಿಂತ್ಕೊಂಡು ಎದುರಿಸೋಕಾಯ್ತದೆ. ಅದಕ್ಕೆ ಯಾಕೆ ಏನು ಅಂದ್ಬಿಟ್ಟಾರು ನೋಡೋಕ್ಕಾಯ್ತದೆ ಬಿಡಿ. ಸುಮ್ಮನೆ ನೀವು ಎಲ್ಲ ನೀವೇ ಕಲ್ಪನೆ ಮಾಡ್ಕೊಬೇಡಿ. ನೋಡಮ್ಮ, ನನ್ನ ಮಾತು ಕೇಳು. ಅಪ್ಪ ಬಂದ್ರೆ ನಾನು ಮಾತಾಡೋಕೆ ನನಗೆ ಗೊತ್ತು, ನಾನು ಮಾತಾಡ್ತೀನಿ. ನೀನು ಯಾಕೆ ತಲೆಗೆಡ್ಸ್ಕೊಂಡಿಯಮ್ಮ? ಹೆಂಗೆ ಮಾತಾಡಬೇಕು ಏನು ಅಂತ ನನಗೆ ಗೊತ್ತು ಕಣಮ್ಮ. ನಾನು ಮಾತಾಡ್ತೀನಿ, ಸುಮ್ಮನಿರು. ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಕಣಮ್ಮ. ನೀನು ಯಾಕೆ ತಲೆಗೆಡ್ಸ್ಕೊಂಡೀಯ? ಯಾಕೆ ತಲೆಗೆಡ್ಸ್ಕೊಂಡಿ ಹೇಳು? ಬೇಡ, ನನ್ನ ಮಾತು ಕೇಳು. ನೀನು ಸುಮ್ಮನಿರಮ್ಮ, ನೀನು ಆರಾಮಾಗಿರಮ್ಮ. ನೀನು ಏನಾದರೂ ಹಾಗೆ ಬಿಡ್ಲಿ, ನೋಡೋಕ್ಕಾಯ್ತದೆ. ಸುಮ್ಮನಿರು. ಯಾಕೆ ತಲೆಗೆಡ್ಸ್ಕೊತೀನಿ ನೀನು? ಹೋಗಮ್ಮ, ಹೋಗಿ ರೆಸ್ಟ್ ಮಾಡೋಗು. ನೀನು ಕೊಡು ಬೇಡ. ನನಗೆ ಹೇಳೋದಿನ ಅರ್ಥ ಮಾಡ್ಕೊಳಕ್ಕಿಲ್ಲ. ನಾನು ಈ ವಿಷಯ ಯಾವಳು ಹೇಳ್ದಳು ನಿನಗೆ? ನನಗೆ ಹುಷಾರಿಲ್ಲ ಅನ್ನೋ ವಿಷಯವ. ನಾನು ಏನು ಮಾಡಬೇಕು ಅಂತ ನನಗೆ ಒಂದು ಗೊತ್ತಾಯ್ತಿಲ್ಲ ಕಣ್ಣವೇ. ನನಗೆ ನನ್ನ ಮಾತು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಭಾಳ ಬೇಜಾರು ಮಾಡ್ತೀಯ ಮಾತ್ರ ನೀನು. ಹೋಗತ್ತಾಗೆ ನೀನು ಏನು ತಮಾಷೆ ಆಡ್ತೀಯಲ್ಲ ಮಗ ನೀನು. ನಿಮ್ಮ ಅಪ್ಪ ಸರಿಯಿಲ್ಲ, ಮೊದಲೇ ಪಾಪಿಷ್ಟ. ಏನು ಹೊಡೆದ್ರೆ ಏನು ಮಾಡೋದು? ನನ್ನ ಕಣ್ಣಲ್ಲಿ ನೋಡ್ಬೇಕು ಅವೆಲ್ಲನೂ. ಒಡೆಯೋದು ಬಿಡೋದಿಲ್ಲ ನನ್ನ ಕಣ್ಣಲ್ಲಿ ನೋಡಿ ನಾನು ಸಂಕಟ ಪಡ್ಬೇಕಾ? ಹೇಳು ನೀನೇ. ಆಯ್ತು, ಅದು ಏನು ಬರ್ತದೆ ನಾನು ನೋಡ್ಕೊತೀನಿ. ನೀನು ಹೋಗಿ ಸುಮ್ಮನೆ ಹೋಗಮ್ಮ, ರೆಸ್ಟ್ ಮಾಡಿ ನೀನು. ಅದೇ ಹೋಗಿ ಎಷ್ಟು ಸಲ ಹೇಳ್ಬೇಕು ನಿಮಗೆ? ಸುಮ್ಮನಿರಿ ಅತ್ತೆ ನೀವು. ಯಾವತ್ತಿದ್ರು ಒಂದಿನ ಗೊತ್ತಾಗಲೇಬೇಕು. ಈಗಲೇ ಗೊತ್ತಾಗಲಿ ಬಿಡಿ. ಯಾರು ತಾನೇ ಏನು ಮಾಡ್ಬಿಟ್ಟಾರೆ? ಏನು ಕತ್ತರಿಸಾಕ್ಬಿಡ್ತೀರಾ? ಸುಮ್ಮನಿರಿ ನೀವು. ಯಾಕೆ ಟೆನ್ಷನ್ ಮಾಡ್ಕೊತಿದ್ದೀರಿ? ಹೆಂಗೆ ನೀವು? ಅಲ್ಲ ಕಣೆ, ಏನು ಹಿಂಗೆ ಲತ್ತತೆ ಯಾಕೆ ಬುದ್ಧಿ ಕಲ್ತಿದ್ರು? ಬರೀ ತಂದಾಕ್ಬಿಟ್ಟು ತಮಾಷೆ ನೋಡೋದೇ ಅಲ್ವಾ? ಅವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಚೀಪಾಗಿ ಆಡ್ತಾರೆ ಅಂತ ಕನ್ಸು ಮನ್ಸಲ್ಲಿ ಅನ್ಕೊಂಡಿಲ್ಲ ನಾನು. ಅಕ್ಕಮ್ಮನ ಬಗ್ಗೆ ನೀನು ತಿಳಿದವ್ದು ವಿಷಯಗಳು ಭಾಳವೆ. ಅವರಲ್ಲಿರೋ ಹೊಟ್ಟೆ ಊರಿ ಯಾರಲ್ಲೂ ಇಲ್ಲ ನೋಡು. ಅವರು ಅರ್ಥ ಮಾಡ್ಕೋಬೋದಾಗಿತ್ತಾನೆ. ಇಷ್ಟೆಲ್ಲ ಆಗದೆ ಅಯ್ಯೋ ಬಿಡತ್ತಾಗೆ ಅವ್ರ ತಾಯಿಗೆ ಹುಷಾರಿಲ್ಲ ಅಂತಳಲ್ಲ ಅಂತ ಅದನ್ನ ಹೇಳ್ತಾ ಇದ್ರು. ಕಿವಿ ಮೇಕೆ ಹಾಕೊಂಡಿವಲ್ಲ ಅವರು. ಇಲ್ಲ ಕಿವಿ ಮೇಕೆ ಹಾಕೊಳ್ಳಿಲ್ಲ ನೀನು ಹೇಳಂಗೆ. ಆದರೂ ಏನು ಯಪ್ಪ, ಮುನ್ಸೂನ್ಗೆ ಒಂಚೂರು ಮಾನವೀಯತೆ ಅನ್ನೋದೇ ಇಲ್ಲ ಬಿಡು ಅಮ್ಮನಿಗೆ. ಮಾನವೀಯತೆ ಅನ್ನೋದಾಗಿದ್ರೆ ಈ ಥರ ಆಯ್ತಿತ್ತ ಹೇಳು? ಈಗ ಏನು ಮಾಡಿ ಸರಿ? ಮಾವ ಬಂದರೆ ಏನು ಮಾಡಿ ಈಗ? ಬಂತಂಗೆ ನೋಡ್ಕೊಳಕತ್ತಿದೆ ಬಿಡು. ಇವ್ರು ಹೇಳ್ದಾರೆ ಅಂತ ಇರಕ್ಕಿಲ್ಲ ಬಿಡು. ಹೋದಷ್ಟು ಮೊದಲು ಆ ಕೆಲಸನೇ ಮಾಡಿರ್ತಾರೆ, ಪಿಟಿಂಗ್ ಹಿಡಿಯೋದೇ. ಪಿಟಿಂಗ್ ಇಡೋದ? ನೀನು ಸರಿ ಬಿಡು. ಕಾಯ್ತಾ ಕೂತಿರ್ತಾರೆ ಏನಾರು ಒಂದು ಅವಕಾಶ ಸಿಕ್ಕರು ಸಾಕು ಅಂತ. ಇಂಥವೆಲ್ಲ ಬಿಟ್ಬಿಟ್ಟಾರ 100% ಹೇಳಿರ್ತಾರೆ. ಹೇಳಿ ಬಿಡು ಸರತ್ತು, ಇನ್ನೇನು ಮಾಡೋಕ್ಕಾಯ್ತದೆ? ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕಾಗಿತ್ತು. ಆದಷ್ಟು ಬೇಗನೆ ಗೊತ್ತಾಯ್ತದೆ ಅನ್ಕೊಂಡು ಖುಷಿನೇ ಪಡ್ತೀನಿ ನಾನು. ಅದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕಿಲ್ಲ. ಯಾವ ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋಕೆ ನಾನು ರೆಡಿಯಾಗಿವ್ನಿ. ನಾವೇನು ಏನು ಮಾಡಬಾರ್ದು, ತಪ್ಪು ಮಾಡಿಲ್ಲ ನಾವು. ಹುಷಾರಿಲ್ಲ ಅಂದಿದ್ದಕ್ಕೆ ಎಂತೆರ್ಗಾರು ಹೊಟ್ಟೆ ಉರಿತಾನೆ ಆ ಥರ ಕರ್ಕೊಬಂದು ಇರ್ಸ್ಕೊಂಡಿವಿ ಅಷ್ಟೇ. ಅದೇನದಾಗಲಿ ನೋಡೇ ಬಿಡೋದ ಬಿಡು. ಇನ್ನೇನು ಮಾಡೋಕ್ಕಾಗಿಲ್ಲ. ಇನ್ನೇನು ಮಾಡೋಂಗಿತ್ತು ಹೇಳಿ ನೀನೇ? ನಾನು ಏನು ಮಾಡೋಂಗಿತ್ತು? ಈಗ ಹುಷಾರಿಲ್ಲ ಅಂದರೂ ಕರ್ಕೊಬರ್ತಾನೆ ಇರಬೇಕಾಗಿತ್ತ ನಾನು. ಹುಷಾರಿಲ್ಲ ಅಂತ ಅಂದ್ರೂ ಹೆಂಗೆ ನನಗೆ ಇರಕ್ಕೆ ಮನ್ಸು ಬರ್ತಿತ್ತು ಹೇಳು? ಸರಿ ಬಿಡು, ಆಯಿತು. ನೀನು ತಾನೇ ಏನು ಮಾಡ್ತೀಯ? ನಿನ್ನೇನು ಹೇಳಾಗಿದ್ದು ನಾನು? ಒಂದೊಂದ್ಸಲ ತುಂಬ ಬೇಜಾರಾಗೋಯ್ತದೆ ಕಣ್ಸರತ್ತು. ನನ್ನ ಜೀವನ ಯಾಕೆ ಈ ಥರ ಎಲ್ಲ ಆಯ್ತಾ ಇದ್ದದ್ದು ಅಂದ್ಬಿಟ್ಟು. ಇಲ್ಲ ಅಮ್ಮ ಸರಿ ಇರಬೇಕು, ಇಲ್ಲ ಅಪ್ಪ ಸರಿ ಇರಬೇಕು, ಇಬ್ಬರು ಹಾಕಿಲ್ಲ ಅಂದಾಗ ನಮ್ಮ ಪರಿಸ್ಥಿತಿ ಹಿಂಗೆ ಆಗೋದು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಈಗ ಅಮ್ಮನ ಈ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ಟು ಇರೋಕ್ಕಾಯ್ತಿಲ್ಲ, ಕಟ್ಕೊಂಡು ಇರೋಕ್ಕಾಯ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವನಿಗೆ ನಾನು ಅದೇನಾದ್ರು ಆಗೇ ಬಿಡಲಿ. ನಾನು ಫೇಸ್ ಮಾಡಲೇಬೇಕಲ್ಲ. ಏನು ಮಾಡೋಂಗಿದ್ದದು? ಸರಿ ಬಿಡು, ಆಯಿತು. ತಲೆಗೆಡ್ಸ್ಕೊಬೇಡ, ಸುಮ್ಮನಿರು. ಎಲ್ಲ ಸರಿ ಆಯ್ತದೆ. ಬರಲಿ ಬಿಡು, ಅದೇನಾಯ್ತದೆ ಆಗಲಿ. ತಲೆಗೆಡ್ಸ್ಕೊಬೇಡ, ಆರಾಮಾಗಿರು ನೀನು. ನವ್ಯಾ 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 ನವ್ಯಾ. ಹಾಂ, ಅಪ್ಪ ಬಂದೇ ಬಿಟ್ರು. ಅಪ್ಪ ಅಪ್ಪ ಈಗ ಬಂದ? ಏನು ಈಗ ಬಂದ? ಎಲ್ಲ ಅವಳು ಮನೆ ಹಾಳಿ? ಆ ಮನೆ ಹಾಳಿ ಯಾಕೆ ಮನೆ ಹಾಳಿ ಸೇರಿಸ್ಕೊಂಡಿದ್ದೀನಿ ನೀನು? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.